01 ರಿಸಲ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಾರತದ ಎರಡನೆಯ ಅತಿದೊಡ್ಡ ಶ್ರೀಮಂತ ವ್ಯಕ್ತಿ, ಯಶಸ್ವಿ ಉದ್ಯಮಿ ಮತ್ತು ಹೂಡಿಕೆದಾರ ಅದಾನಿ ಸಾಮ್ರಾಜ್ಯದ ದೊರೆ ಗೌತಮ್ ಅದಾನಿ ಅವರ ಜೀವನದ ಕುರಿತು ಕೆಲವು ಆಸಕ್ತಿಕರ ವಿಷಯಗಳನ್ನು ತಿಳಿಯೋಣ. ಗೌತಮ್ ಶಾಂತಿಲಾಲ್ ಅದಾನಿ ಇವರು 24ನೇ ಜೂನ್ 1962ರಲ್ಲಿ ಗುಜರಾತಿನಲ್ಲಿ ಜನಿಸಿದರು. ಇವರು ತಮ್ಮ ಶಿಕ್ಷಣದ ನಂತರ ಮಹೇಂದ್ರ ಬ್ರದರ್ಸ್ಗೆ ವಜ್ರ ವಿಂಗಡಣೆ ಮಾಡುವ ಕೆಲಸಕ್ಕೆ ಸೇರಲು ಮುಂಬೈಯನ್ನು ತಲುಪಿದರು. ಇದಾದ ನಂತರ ಇವರ ಹಿರಿಯ ಸಹೋದರ ಮಹಾಸುಖಬಾಯಿ ಅದಾನಿ ಅವರು ಅಹಮದಾಬಾದ್ನಲ್ಲಿ ಪ್ಲಾಸ್ಟಿಕ್ ಘಟಕವನ್ನು ಖರೀದಿಸಿ ಗೌತಮ್ ಅವರನ್ನು ಕೆಲಸಕ್ಕೆ ಬರುವಂತೆ ಕೇಳಿದರು. 1994ರಲ್ಲಿ ಗುಜರಾತ್ ಸರ್ಕಾರವು ಮುಂದ್ರಾ ಬಂದರಿನ ನಿರ್ವಹಣೆಯ ಹೊರಗುತ್ತಿಗೆಯನ್ನು ಕರೆಯಿತು. ಇದಾದ 1 ವರ್ಷದ ನಂತರ ಅದಾನಿಯವರು ಈ ಒಪ್ಪಂದವನ್ನು ಪಡೆದುಕೊಂಡರು. ಮುಂದ್ರಾ ಬಂದರು ಮತ್ತು ವಿಶೇಷ ಆರ್ಥಿಕ ವಲಯದಿಂದ ನಿರ್ವಹಿಸಲ್ಪಡುವ ಕಾರ್ಯಾಚರಣೆಯನ್ನು ಅದಾನಿ ಪೋರ್ಟ್ಸ್ಗೆ ವರ್ಗಾವಣೆ ಮಾಡಲಾಯಿತು. ಮುಂದ್ರಾ ಬಂದರು ಭಾರತದ ಅತಿದೊಡ್ಡ ಖಾಸಗಿ ವಲಯದ ಬಂದರು ಆಗಿದ್ದು, ವಾರ್ಷಿಕ 210 ಮಿಲಿಯನ್ ಟನ್ಗೂ ಅಧಿಕ ಸರಕುಗಳನ್ನು ನಿರ್ವಹಿಸುತ್ತದೆ. ಹಾಗೆಯೇ ಅದಾನಿ ಪವರ್ 4620 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯವನ್ನು ಹೊಂದಿದೆ. ಅದಾನಿ ಸೋಲಾರ್ ವಿಶ್ವದ ಅತಿದೊಡ್ಡ ಸೋಲಾರ್ ವಿದ್ಯುತ್ ಉತ್ಪಾದನೆಯ ಕಂಪನಿಯಾಗಿದ್ದು, ಇದು $6 ಬಿಲಿಯನ್ ಮೌಲ್ಯವನ್ನು ಹೊಂದಿದೆ. ಅದಾನಿ ಕಂಪನಿಯು ಮುಂಬೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ 74% ಶೇರ್ ಹೋಲ್ಡನ್ನು ಪಡೆದುಕೊಂಡಿದೆ. ಇವರು ಅದಾನಿ ಟೋಟಲ್ ಗ್ಯಾಸ್ ಕಂಪನಿಯ ಮಾಲೀಕರು ಕೂಡ ಆಗಿದ್ದಾರೆ. ಅದಾನಿಯವರು ಮಾರ್ಚ್ 2020ರ ಕೋವಿಡ್ ಸಂದರ್ಭದಲ್ಲಿ PM ಕೇರ್ಸ್ ನಿಧಿಗೆ ಸುಮಾರು 100 ಕೋಟಿಗೂ ಅಧಿಕ ಹಣದ ಸಹಾಯವನ್ನು ಮಾಡಿದ್ದಾರೆ. ಹಾಗೆಯೇ ನಂತರ 118 ಕೋಟಿ ರೂಪಾಯಿ ಹಾಗೂ 80 ಮೆಟ್ರಿಕ್ ಟನ್ ವೈದ್ಯಕೀಯ ಆಮ್ಲಜನಕವನ್ನು ಆಮದು ಮಾಡಿಕೊಟ್ಟಿದ್ದಾರೆ. ಇವರು ಅದಾನಿ ಫೌಂಡೇಶನ್ ಮೂಲಕ ದೇಶದ ಜನತೆಗೆ ಆರ್ಥಿಕ ಸಹಾಯವನ್ನು ಮಾಡುತ್ತಿದ್ದಾರೆ. ಇದಾಗಿತ್ತು ನಮ್ಮ ದೇಶ ಕಂಡಂತಹ ಒಬ್ಬ ಪ್ರಸಿದ್ಧ ಉದ್ಯಮಿ ಗೌತಮ್ ಅದಾನಿ ಅವರ ಕುರಿತು ಕೆಲವು ಆಸಕ್ತಿಕರ ವಿಷಯಗಳು. ಇಂತಹ ಹಲವು ಸಾಧಕರ ಕುರಿತು ಕೆಲವು ಆಸಕ್ತಿಕರ ಮಾಹಿತಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.